ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಹಾವು ಸಾಯ್ತಿಲ್ಲ, ಕೋಲು ಮುರಿಯುತ್ತಿಲ್ಲ ಅನ್ನೋ ಹಾಗಾಗಿದೆ ಅಮೆರಿಕ ಇರಾನ್ ನಡುವಿನ ಸಂಘರ್ಷ. ಶಾಂತಿ ಮಾತುಕತೆ ನಡೆದು ಮಧ್ಯಂತರ ಒಪ್ಪಂದವಾಗಿ ಎಲ್ಲವೂ ತಿಳಿಯಾಯಿತು ಅನ್ನುವಷ್ಟರಲ್ಲಿ ಶಾಂತಿ ಒಪ್ಪಂದ ಮುರಿದು ಬಿದ್ದಿದೆ. ಇದರಿಂದ ಮಧ್ಯಪ್ರಾಚ್ಯದಲ್ಲಿ ಪರಿಸ್ಥಿತಿ ಮತ್ತೆ ಉದ್ವಿಗ್ನಗೊಂಡಿದೆ. ಇರಾನ್ ಹಾರ್ಮುಜ್ ಜಲಸಂಧಿ ಬಂದ್ ಮಾಡಿದ್ದು, ಅಮೆರಿಕ 3ನೇ ಅಟ್ಯಾಕ್ ಮಾಡಿದೆ. ಇವರಿಬ್ಬರ ಕಿತ್ತಾಟದಲ್ಲಿ ಭಾರತದ ಹಡಗಿನ ಮೇಲೂ ಕೂಡ ದಾಳಿ ನಡೆದಿರುವುದು ಆತಂಕವನ್ನು ಮೂಡಿಸಿದೆ. ಮಧ್ಯಪ್ರಾಚ್ಯದಲ್ಲಿ ತಾರಕಕ್ಕೇರಿದ ಇರಾನ್ ಅಮೆರಿಕ ಸಂಘರ್ಷ. ಮತ್ತೊಮ್ಮೆ ಹಾರ್ಮುಜ್ ಜಲಸಂಧಿ ಬಂದ್ ಮಾಡಿದ ಇರಾನ್. ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಜ್ವಾಲೆ ಮತ್ತಷ್ಟು ಭುಗಿಲೆದ್ದಿದೆ. ಇರಾನ್ ಸರ್ವೋಚ್ಚ ನಾಯಕನಾಗಿದ್ದ ಅಯತೊಲ್ಲಾ ಖಮೇನಿ ಅಂತ್ಯಕ್ರಿಯೆ ಮುಗಿಯುತ್ತಿದ್ದಂತೆ ಅಮೆರಿಕ ಮತ್ತು ಇರಾನ್ ನಡುವಿನ ಸಂಘರ್ಷ ತಾರಕಕ್ಕೇರಿದೆ. ಹಾರ್ಮುಜ್ ಜಲಸಂಧಿಯ ಮೇಲಿನ ಹಿಡಿತಕ್ಕಾಗಿ ಇರಾನ್ ಅಮೆರಿಕ ಇದೀಗ ನಾನಾ ನೀನಾ ಅನ್ನುವಷ್ಟು ಘೋರ ಯುದ್ಧಕ್ಕೆ ನಾಂದಿಯಾಡಿವೆ. ಸ್ವಿಟ್ಜರ್ಲೆಂಡ್ನಲ್ಲಿ ನಡೆದಿದ್ದ ಶಾಂತಿ ಮಾತುಕತೆಯ ಬಳಿಕ ಹಾರ್ಮುಜ್ ಜಲಸಂಧಿಯಲ್ಲಿ ಪರಿಸ್ಥಿತಿ ತಿಳಿಯಾಗಿತ್ತು. ಹಡಗುಗಳ ಶಾಂತಿಯುತ ಸಂಚಾರಕ್ಕೆ ಇರಾನ್ ಅಮೆರಿಕ ಒಪ್ಪಿಗೆ ಸೂಚಿಸಿದ್ವು. ಆದರೆ ಕೆಲ ದಿನಗಳಿಂದ ಹಾರ್ಮುಜ್ನಲ್ಲಿ ಹಡಗುಗಳ ಮೇಲೆ ಬ್ಯಾಕ್ ಟು ಬ್ಯಾಕ್ ಅಟ್ಯಾಕ್ಗಳು ನಡೆಯುತ್ತಿವೆ. ಇದರ ಹಿಂದೆ ಇರಾನ್ ಕೈವಾಡ ಇದೆ ಅಂತ ಕೆಂಡಾಮಂಡಲವಾದ ಅಮೆರಿಕ ಇರಾನ್ ಮೇಲೆ ಬಾಂಬ್ ಮಿಸೈಲ್ಗಳ ಮೂಲಕ ಗರ್ಜಿಸತೊಡಗಿದೆ. ಇದರಿಂದ ಕ್ರೋಧಗೊಂಡ ಇರಾನ್ ಕೂಡ ಹಾರ್ಮುಜ್ ಜಲಸಂಧಿಯ ನಿಗದಿತ ಮಾರ್ಗ ಬಿಟ್ಟು ತೆರಳುತ್ತಿದ್ದ ಸರ್ಪ್ರೈಸ್ ಹಡಗಿನ ಮೇಲೆ ದಾಳಿ ಮಾಡಿ ಹಾನಿಗೊಳಿಸಿದೆ. ಜೊತೆಗೆ ಹಾರ್ಮುಜ್ ಜಲಸಂಧಿಯನ್ನ ಮುಂದಿನ ಆದೇಶದವರೆಗೂ ಬಂದ್ ಮಾಡಿರುವುದಾಗಿ ಘೋಷಿಸಿದೆ. ಒಮನ್ ಕರಾವಳಿಯಲ್ಲಿ ಭಾರತದ ಗ್ಯಾಲಕ್ಸಿ ಹಡಗಿನ ಮೇಲೆ ದಾಳಿ. ಹಡಗಿನಲ್ಲಿದ್ದ 11 ಭಾರತೀಯ ನಾವಿಕರಲ್ಲಿ ಓರ್ವ ನಾವಿಕ ನಾಪತ್ತೆ. ಹಾರ್ಮುಜ್ ಜಲಸಂಧಿಯ ಒಮನ್ ಕರಾವಳಿಯಲ್ಲಿ ಜೆಎಫ್ಎಸ್ ಗ್ಯಾಲಕ್ಸಿ ಎಂಬ ಭಾರತದ ವಾಣಿಜ್ಯ ಹಡಗಿನ ಮೇಲೂ ಇರಾನ್ ದಾಳಿ ನಡೆಸಿದೆ. ದಾಳಿಗೆ ಒಳಗಾದ ಹಡಗಿನಲ್ಲಿ 11 ಮಂದಿ ಭಾರತೀಯ ನಾವಿಕರಿದ್ದರು. 11 ಮಂದಿ ನಾವಿಕರಲ್ಲಿ ಓರ್ವ ನಾಪತ್ತೆಯಾಗಿದ್ದು 10 ಜನರನ್ನ ರಕ್ಷಿಸಲಾಗಿದೆ. ಜೆಎಫ್ಎಸ್ ಗ್ಯಾಲಕ್ಸಿ ವಾಣಿಜ್ಯ ಹಡಗಿನ ಮೇಲಿನ ದಾಳಿಯನ್ನ ಭಾರತ ತೀವ್ರವಾಗಿ ಖಂಡಿಸಿದೆ. ನಾಪತ್ತೆಯಾಗಿರುವ ಭಾರತೀಯ ನಾವಿಕನ ಶೋಧ ಹಾಗೂ ರಕ್ಷಣಾ ಕಾರ್ಯಾಚರಣೆಗಾಗಿ ಮಸ್ಕತ್ನಲ್ಲಿನ ಭಾರತೀಯ ರಾಯಭಾರಿಗಳು ಒಮನ್ ಅಧಿಕಾರಿಗಳೊಂದಿಗೆ ಸಂಪರ್ಕದಲ್ಲಿದ್ದಾರೆ ಅಂತ ಭಾರತದ ವಿದೇಶಾಂಗ ಸಚಿವಾಲಯ ಹೇಳಿದೆ. ಮುರಿದು ಬಿದ್ದ ಶಾಂತಿ ಒಪ್ಪಂದ, ವಿಶ್ವಕ್ಕೆ ಆತಂಕದ ಕಾರ್ಮೋಡ. ಹಾರ್ಮುಜ್ ಬಂದ್ ಕುರಿತು ಇರಾನ್ ಘೋಷಣೆಯ ಬೆನ್ನಲ್ಲೇ ಅಮೆರಿಕ 3ನೇ ಡೆಡ್ಲಿ ಅಟ್ಯಾಕ್ ನಡೆಸಿದೆ. ದಕ್ಷಿಣ ಇರಾನ್ನ ಹಲವು ಪ್ರದೇಶಗಳ ಮೇಲೆ ವೈಮಾನಿಕ ದಾಳಿ ನಡೆಸಿದೆ. 140ಕ್ಕೂ ಹಲವು ಆಯಕಟ್ಟಿನ ಪ್ರದೇಶಗಳ ಮೇಲೆ ಬಾಂಬ್ಗಳ ಸುರಿಮಳೆಗೈದಿದೆ. ಅಮೆರಿಕ ದಾಳಿಯ ಬಳಿಕ ಇರಾನ್ನ ದಕ್ಷಿಣ ಕರಾವಳಿ ಭಾಗಗಳಲ್ಲಿ ಹಲವು ಸ್ಫೋಟಗಳು ಸಂಭವಿಸಿರುವುದಾಗಿ ಇರಾನ್ನ ಸರ್ಕಾರಿ ಮಾಧ್ಯಮಗಳು ವರದಿ ಮಾಡಿವೆ. ಅಮೆರಿಕದ ದಾಳಿಗೆ ಪ್ರತಿಯಾಗಿ ಇರಾನ್ ಕೂಡ ಅಮೆರಿಕದ ಮಿತ್ರರಾದ ಗಲ್ಫ್ ರಾಷ್ಟ್ರಗಳ ಮೇಲೆ ಮುಗಿಬಿದ್ದಿದೆ. ಇರಾನ್ ನಡೆಸಿದ ದಾಳಿಯನ್ನ ಕತಾರ್ ಆಗಸದಲ್ಲೇ ತಡೆದಿತ್ತು. ಈ ವೇಳೆ ಧ್ವಂಸಗೊಂಡ ಇರಾನ್ನ ಡ್ರೋನ್ ಅವಶೇಷಗಳು ಬಿದ್ದು 3 ಗಾಯಗೊಂಡಿದ್ದಾರೆ. ಒಟ್ಟಾರೆ ಇರಾನ್ ಮತ್ತು ಅಮೆರಿಕ ನಡುವೆ ಸಂಘರ್ಷ ತೀವ್ರಗೊಳ್ತಿದ್ದಂತೆ ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಕಾರ್ಮೋಡ ಆವರಿಸಿದೆ. ಅಷ್ಟೇ ಅಲ್ಲ, ಇರಾನ್ ಹಾರ್ಮುಜ್ ಜಲಸಂಧಿಯನ್ನ ಬಂದ್ ಮಾಡಿರುವ ಕಾರಣ ವಿಶ್ವದ ತೈಲ ಪೂರೈಕೆಗೆ ಪೆಟ್ಟು ಬೀಳೋ ಆತಂಕ ಎದುರಾಗಿದೆ. ಈಗಾಗಲೇ ತೈಲ ಬೆಲೆ ಗಗನದತ್ತ ಮುಖ ಮಾಡಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.